ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ 4, ಟೊಮೊಟೊ 3, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಹಾಫ್ ಲೆಮನ್, ಇಷ್ಟು ಬೇಕಾಗಿರುತ್ತೆ. ಹಾಫ್ ಕಿಲೋ ಚಿಕನ್ಗೆ ನಮಗೆ ಇಷ್ಟು ತೊಗೊತೀವಿ. ಚಿಕನ್ ತೊಳೆದು ಸೈಡ್ಗೆ ಇಟ್ಕೋಬೇಕು. ಅದಕ್ಕೆ ನಾವು ಮ್ಯಾಗ್ನೇಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಉಪ್ಪು ಸ್ವಲ್ಪ, ಅರಿಶಿನ ಹಾಫ್ ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ಪೆಪ್ಪರ್ 1 ಹಾಫ್ ಸ್ಪೂನು, ಬಿರಿಯಾನಿ ಮಸಾಲ 1 ಸ್ಪೂನು, ಆಯಿಲ್ 2 ಸ್ಪೂನ್, ಮೊಸರು 1 ಹಾಫ್ ಕಪ್ ಹಾಕೋಬೇಕು. ಎಲ್ಲನೂ ಕಲಸಿ ಮ್ಯಾಗ್ನೇಟ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ಒಂದು 10 to 15 ಮಿನಿಟ್ಸ್ ಮಿನಿಮಮ್ ಇಟ್ಕೋಬೇಕಾಗತ್ತೆ. ಆವಾಗ ಪೀಸ್ಗಳಿಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಮೊಸರು ಹಾಕ್ತೀವಿ ಅಲ್ಲ, ಅದರಿಂದ ಸಾಫ್ಟು ಬರುತ್ತೆ. ನಾವು ಮತ್ತೆ ಸೈಡಲ್ಲಿ ಮಿಕ್ಸಿಗೆ ಬೆಳ್ಳುಳ್ಳಿ ಶುಂಠಿ ಮಿಕ್ಸಿಗೆ ಪೇಸ್ಟ್ ಮಾಡಿಕೊಂಡು ಫ್ರೆಶ್ಶಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಅದನ್ನು ಸೈಡ್ಗೆ ಬೌಲಲ್ಲಿ ತೆಗೆದಿಟ್ಕೋಬೇಕು. ಮತ್ತು ಮಿಕ್ಸಿಗೆ ಪುದೀನ, ಕೊತ್ತಂಬರಿ, ಒಂದು 5ರಿಂದ 10 ಹಸಿಮೆಣಸಿನಕಾಯಿ, ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಮಾಡಿಕೊಂಡು ಅದು ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕಾಗತ್ತೆ ಸಪ್ರೇಟು. ಇದು ಒಗ್ಗರಣೆಗೆ ಮಸಾಲ ಐಟಮ್ಸ್: ಚಕ್ಕ, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಸ್ಟೋನ್ ಫ್ಲವರ್ ಅಂತ ಬಿರಿಯಾನಿ ಎಲೆ, ಎಲ್ಲನೂ ಮಸಾಲ ಐಟಮ್ಸು ತಗೋಬೇಕು. ನಾವು ಆ್ಯಸ್ ಯೂಶುವಲ್ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೋಬೇಕು. ಅವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಮಸಾಲ ಐಟಮ್ಸ್ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋಕಂಟ ನಾವು ಫ್ರೈ ಮಾಡ್ತಾ ಇರಬೇಕು. ಹಾಗೆ ಕಲಿಸ್ತಾ ಇರಬೇಕು. ಆವಾಗ ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ನಾವು ಸೈಡಲ್ಲಿ ರುಬ್ಬಿಟ್ಕೊಂಡಿದ್ದ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ಶಾಗಿ ರುಬ್ಬಿಟ್ಕೊಂಡಿರೋದನ್ನು ನಾವು ಒಂದು 2 ಸ್ಪೂನ್ ಅದಕ್ಕೆ ಹಾಕ್ಕೋಬೇಕು. ಅದನ್ನು ಅಷ್ಟೇ ಒಂದು 2 ಸೆಕೆಂಡ್ಸ್ 3 ಸೆಕೆಂಡ್ಸ್ ಗಂಟ ಸ್ಮೆಲ್ ಹೋಗೋಕಂಟ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋಕಂಟ ನಾವು ಉರಿಬೇಕು. ಇದು ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಅದನ್ನು ನಾವು ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಫ್ರೈ ಆದಮೇಲೆ ನೆಕ್ಸ್ಟು ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ಅದನ್ನು ಹಾಕಬೇಕು. ಅದೂ 3 to 5 ಮಿನಿಟ್ಸ್ ಹಸಿ ಸ್ಮೆಲ್ ಹೋಗೋಕಂಟ ಹುರಿಬೇಕು.
ನಂತರ ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು. ಟೊಮೊಟೊ 1-3 ಸೆಕೆಂಡ್ಸ್ ಬಾಯ್ಲ್ ಆದರೆ ಸಾಕು, ಅದು ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಟೊಮೊಟೊನೂ ಸ್ವಲ್ಪ ಬಾಯ್ಲ್ ಆಯಿತು, ಎಣ್ಣೆನೂ ಆಚೆ ಬಂದಿದೆ. ಎಲ್ಲ ಫ್ರೈ ಆದಮೇಲೆ ಚಿಕನ್ ಹಾಕ್ಕೋಬೇಕು. ನಾವು ಮ್ಯಾಗ್ನೇಟ್ ಮಾಡಿ ಸೈಡ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಎಣ್ಣೆಯಲ್ಲಿ ಒಂದು 10-15 ಮಿನಿಟ್ಸ್ ಉರಿಬೇಕು. ಎಣ್ಣೆಯಲ್ಲೇ ನಾವು ಕಲಿಸ್ಕೊಂಡು ಮಸಾಲೆಲ್ಲ ಚಿಕನ್ ಪೀಸ್ಗೆ ಇಡಬೇಕು. ಎಲ್ಲ ಚಿಕನ್ ಕಲಸಿ ಒಂದು 10-15 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಈ ಗ್ರೇವಿಗೆ ಉಪ್ಪು ಸಾಲಿಲ್ಲ ಅಂದರೆ ಮತ್ತೆ ನಾವು ಟೇಸ್ಟ್ ನೋಡಿ ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಆಲ್ರೆಡಿ ಹಾಕಿದ್ದೀವಿ, ಮತ್ತು ನಾವು ಮಧ್ಯೆ ಒಂದು ಸತಿ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೇಕಾಗತ್ತೆ. ಉಪ್ಪು ಹಾಕಿದ್ಮೇಲೆ ಮತ್ತೆ ಒಂದು ಸತಿ ಕಲಸಿ ಒಂದು 10-15 ಮಿನಿಟ್ಸು ಅದು ಬಾಯ್ಲ್ ಆಗಬೇಕು. ನೋಡಿ, ಎಣ್ಣೆ ಎಲ್ಲ ಬಂದಿದೆ, ಎಣ್ಣೆ ಬಿಟ್ಕೊಂಡಿದೆ ಎಲ್ಲನೂ. ಪೀಸ್ ಸ್ವಲ್ಪ ಬೆಂದಿದೆ. ನಾವು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ವಾಟರ್ ಹಾಕ್ಕೋಬೇಕಾಗತ್ತೆ. ಆಲ್ರೆಡಿ ಚಿಕನ್ ಬಾಯ್ಲ್ ಆದಮೇಲೆ ವಾಟರ್ ಸ್ವಲ್ಪ ಬಂದಿರುತ್ತೆ, ಅದರಂಗೆ ನಾವು 6 ಗ್ಲಾಸ್ ಹಾಕೋಲ್ಲ, ಅದು ಅವಶ್ಯಕತೆ ಇರಲ್ಲ. 1 ಗ್ಲಾಸ್ಗೆ 2 ಗ್ಲಾಸ್ ವಾಟರು, ಆದರೆ 1 ಗ್ಲಾಸ್ಗೆ 1.5 ಗ್ಲಾಸ್ ವಾಟರ್ ಹಾಕ್ಕೊಂಡ್ರೆ ಸಾಕಾಗತ್ತೆ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ವಾಟರ್ ಹಾಕೋಬೇಕು. ನಾವು 2 ಗ್ಲಾಸ್ ಅಕ್ಕಿಗೆ ಅಂದರೆ 3 ಗ್ಲಾಸ್ ವಾಟರ್ ಬೇಕು. ನಾವು 4 ಗ್ಲಾಸ್ ವಾಟರ್ ಹಾಕ್ಕೊಂಡು ಒಂದು ಸತಿ ಕಲಿಸ್ಬೇಕು. ವಾಟರ್ ಫುಲ್ ಬಾಯ್ಲ್ ಆದಮೇಲೆ ನಾವು 3 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ, ಅದು ಸೈಡಲ್ಲಿ ಆಲ್ರೆಡಿ ನೆನೆಸಿಟ್ಕೋಬೇಕು. ಸೋನಾ ಮಸೂರಿ ವಾಟರಲ್ಲಿ ಹಾಫ್ ಲೆಮನ್ ರಸನ ಹಾಕಬೇಕು. ಈಗ ನಾವು ನೆನೆಸಿಟ್ಕೊಂಡಿದ್ದ ಅಕ್ಕಿನ ವಾಟರ್ ಬಾಯ್ಲ್ ಆದಮೇಲೆ ನೆನೆಸಿದ್ದ ಅಕ್ಕಿನ ಎಲ್ಲನೂ ಹಾಕಬೇಕು. ಅಕ್ಕಿ 1/2 ಅವರ್ ಮುಂಚೆನೇ ನೆನೆಸ್ಬೇಕು. ಸೋನಾ ಮಸೂರಿ ಅಕ್ಕಿ ಎಲ್ಲ ಹಾಕಿ ಒಂದು ಸತಿ ಕಲಿಸ್ಬಿಟ್ಟು ಟೇಸ್ಟ್ ನೋಡಿ, ಉಪ್ಪು ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಡಿ. ಆಲ್ರೆಡಿ ಬೆಂದಿರೋದ್ರಿಂದ 1 ವಿಸಲ್ಗೆ ಸಾಕು, ಆಫ್ ಮಾಡಬೇಕು. 1 ವಿಸಲ್. ನೋಡಿ, ಬಿರಿಯಾನಿ ರೆಡಿ. ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿ ರೆಡಿ.
ಟೇಸ್ಟ್ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ. ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಹೋಟೆಲ್ ಬಿರಿಯಾನಿ ಥರ ತುಂಬ ಚೆನ್ನಾಗಿದೆ. ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.